ವಿಶೇಷವಾಗಿ ನಾನು ಪತ್ರಿಕಾಗೋಷ್ಠಿ ನಡೆಸಿದ ಮೇಲೆ ಶ್ರೀಯುತ ಎಚ್ ಡಿ ರೇವಣ್ಣನವರ ಆಪ್ತರು ಮತ್ತು ಅವರ ಹಿತೈಷಿಗಳಾದಂಥ ನಮ್ಮ ಮಿತ್ರ ಸಹೋದ್ಯೋಗಿಯೊಬ್ಬರು ವಕೀಲರು ಕೂಡ ಬಂದು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದವರಲ್ಲಿ. ಆ ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ಗಂಭೀರವಾದಂಥ ಆರೋಪಗಳನ್ನು ಕೂಡ ಮಾಡಿದ್ದವರಲ್ಲಿ. ಭಾಳ ಪ್ರಮುಖವಾಗಿ ಅವರಿಗೆ ಕಂಡಿದ್ದು ಅವರು ಸುಮಾರು 70 ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡಿದ್ದಾರೆ. ನಾನು 21 ವರ್ಷ ನಾನು ವಕೀಲ ವೃತ್ತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನೇ ಇಷ್ಟು ಸಂಪಾದನೆ ಮಾಡೋಕ್ಕಾಗಿಲ್ಲ. ಅಲ್ಲಿ 2017ರಲ್ಲಿ ವಕೀಲರಾಗಿ ಅವರು ಯಾವ ಕೇಸ್ ನಡೆಸಿದ್ರು, ಯಾವ ಸಂಪಾದನೆ ಮಾಡಿದ್ರು ಅಂತಂತೇಳಿ ಭಾಳ ಗಂಭೀರವಾದಂಥ ವಿಚಾರವನ್ನು ಅವ್ರು ಹೇಳಿದ್ದಾರೆ. ಅಲ್ಲಿ ನಾನು ಹಲವಾರು ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ. ನಾನು ಖ್ಯಾತ ವಕೀಲರಲ್ಲ ಅಥವಾ ಹಿರಿಯ ವಕೀಲರಲ್ಲ. ಮೊನ್ನೆ ಇಂಟರ್ವ್ಯೂಲ್ಲಿ ಕೂಡ ಹೇಳಿದ್ದೀನಿ. ನಾನೊಬ್ಬ ಲರ್ನಿಂಗ್ ಅಡ್ವೊಕೇಟು, ನಾನೊಬ್ಬ ಸಾಮಾನ್ಯ ವಕೀಲನಾಗಿದ್ದೀನಿ. ನನ್ನ ವೃತ್ತಿ ಆರಂಭವಾಗಿರೋದು 2017ರಿಂದ ಈಚೆಗೆ ಅಂತಲೂ ಕೂಡ ಹೇಳಿದ್ದೀನಿ. ಅದಕ್ಕೆ ಮುಂಚಿತವಾಗಿ ಎಷ್ಟು ವರ್ಷಗಳಿಂದ ನಾನು ವ್ಯವಹಾರದಲ್ಲಿದ್ದೆ ಬೆಂಗಳೂರಿನಲ್ಲಿ. ನನ್ನ ವ್ಯವಹಾರಗಳು ಏನು ಅಂತಂತೇಳಿ ಮೋಸ್ಟ್ಲಿ ನನ್ನ ಮಿತ್ರರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಅದು ಭಾಳ ಮತ್ತೊಂದು ವಿಶೇಷವಾದ ಇದೇನು ಅಂತಂದರೆ, ಆ 70 ಕೋಟಿ ಬಗ್ಗೆ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ ನಿಮಗೆ. ಆ ಕಾಪಿನ ನಾನು ಸ್ಕ್ಯಾನ್ ಮಾಡಿ ಕಳಿಸ್ಕೊಡ್ತೀನಿ. ಈಗ ಅಲ್ಲಿ ಪುಸ್ತಕ ಬೇಕು ಕೊಡ್ತೀನಿ ನಿಮಗೆ, ನೋಡಿರಿ ಅಂತ ಹೇಳಿ. ಅಂದರೆ ನಾನು ಇದಕ್ಕೋಸ್ಕರ ಬ್ಯಾಂಕ್ ಲಾಕರ್ಲಿದ್ದಂಥ ಸೇಲ್ ಡೀಡನ್ನು ತೊಗೊಂಡು ನಾನಲ್ಲಿ ತಮ್ಮ ಮುಂದೆ ಬಂದಿದ್ದೀನಿ. ನಾನು 2006ನೇ ಇಸ್ವಿಯಲ್ಲಿ ಅಂದರೆ 18 ಸೆಪ್ಟೆಂಬರ್ 2006ರಲ್ಲಿ ನಾನಲ್ಲಿ ಬೆಂಗಳೂರು ಯಲಹಂಕದಲ್ಲಿ ನವರತ್ನ ಅಗ್ರಹಾರ ಅಂತ ಜಾಗದಲ್ಲಿ ನಾನು 33 ಎಕರೆ ಆಸ್ತಿಯನ್ನು ಕೊಂಡ್ಕೊತೀನಿ. ನಾನಲ್ಲಿ ನಿಮಗೆ ಕಾಪಿ ಕೊಡ್ತೀನಿ, ನೋಡಿರಿ ಅಂತ ಹೇಳಿ. ಆವತ್ತಿನ ಮಾರುಕಟ್ಟೆ ಬೆಲೆ ಎಷ್ಟಿತ್ತು ಅಂತ ಅವ್ರಿಗೆ ಗೊತ್ತಿರ್ತದೆ. ಅಲ್ಲಿ ನಾನು ಚುನಾವಣೆಯಲ್ಲಿ ಘೋಷಣೆ ಮಾಡ್ಕೊಂಡಿರುವಂಥ ಅಫಿಡವಿಟ್ನಲ್ಲಿ ಚರಸ್ಥಿರ ಆಸ್ತಿಗಳ ಬಗ್ಗೆ ಮತ್ತು ಅಂದಿನ ಮಾರುಕಟ್ಟೆ ಬೆಲೆ ಮತ್ತು ಇಂದಿನ ಮಾರುಕಟ್ಟೆ ಬೆಲೆ ಎರಡನ್ನೂ ಕೂಡ ಘೋಷಣೆ ಮಾಡ್ಕೋಬೇಕಂತೇಳಿ ಆ ಕಾಲಮ್ ಫಾರ್ಮ್ 26 ಅಫಿಡವಿಟ್ನಲ್ಲಿ ನಾವು ಉಲ್ಲೇಖ ಮಾಡಲೇಬೇಕು. ನಾವಲ್ಲಿ ನಾನು ಅಫಿಡವಿಟ್ನ ಬರೆದಿರೋದು ಇವತ್ತಿನ ಆ ಆಸ್ತಿಯ ಬೆಲೆ 70 ಕೋಟಿಗೂ ಅಧಿಕವಾಗ್ತದೆ ಅಂತಂತಿದೆ. ಅಲ್ಲಿ ಟೋಟಲಿ ಎಲ್ಲ ಸೇರಿ ಒಂದು 80 ಕೋಟಿ ಚಿಲ್ಲರೆ ಇದೆ. ಮನೆ ಆಸ್ತಿ ಮತ್ತು ಬೇರೆ ಒಡವೆ ಅದು ಇದೆಲ್ಲ ಸೇರಿ ಒಂದು 80 ಕೋಟಿ ಚಿಲ್ಲರೆ ನಾವು ಅಫಿಡವಿಟಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ನಾವಲ್ಲಿ ನನ್ನ ಮಿತ್ರ ಸಹೋದ್ಯೋಗಿ ಏನು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ. ಇಡಿಗಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು. ಅಲ್ಲಿ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಫಿಡವಿಟನ್ನು ಎಲೆಕ್ಷನ್ ಕಮಿಷನ್ ಮುಂದೆ ಅಫಿಡವಿಟ್ ಫೈಲ್ ಮಾಡಿದ ತಕ್ಷಣ ಮೊದಲನೇ ಕಾಪಿ ಹೋಗೋದೇ ಇನ್ಕಮ್ ಟ್ಯಾಕ್ಸ್ಗೆ, ಮೊದಲನೇ ಕಾಪಿ ಹೋಗೋದೇ ಇಡಿಗೆ. ಅದಕ್ಕೆ ಗೊತ್ತಾಗಿದೆ. ನಾನು 2006ನೇ ಇಸ್ವಿಯಿಂದಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಪೇಯರ್. ನಾನು ಇದು ನನ್ನ ಕೆಲವು ಮಿತ್ರರಿಗೆ ಗೊತ್ತಾಗಬೇಕಿದು. ಹಿಂದೆ ನಾನು ಬೆಂಗಳೂರಿನಲ್ಲಿ ಹಲವಾರು ಕಡೆ ನಾನು ಕೋಟ್ಯಾಂತರ ರೂಪಾಯಿ ವ್ಯವಹಾರದಲ್ಲಿ ನಾನು ಕೈ ಹಾಕಿದ್ದೀನಿ. ನಾನು ರಿಯಲ್ ಎಸ್ಟೇಟ್ ಕೂಡ ಮಾಡ್ತೀನಿ. ನನ್ನ ರಿಯಲ್ ಎಸ್ಟೇಟ್ ಕಂಪನಿ ಕೂಡ ಇದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.